ನೋಡಿ ಬೆಂಗಳೂರಿನಲ್ಲಿ ಹಾಡ ಹಾಗಲೇ ಅಂದರೆ ಮಠ ಮಧ್ಯಾಹ್ನ 7 ಕೋಟಿ 11 ಲಕ್ಷ ದರೋಡೆ ಆಯ್ತಲ್ಲ. ಈ ದರೋಡೆ ಆದಮೇಲೆ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಶೀಘ್ರದಲ್ಲೇ ಎಲ್ಲ ಫ್ಲೈಓವರ್ಗಳ ಮೇಲೂ ಕೂಡ ಸಿಸಿಟಿವಿ ಹಾಕಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕೇವಲ ಫ್ಲೈಓವರ್ ಬಂದರೆ ಸಾಕ, ಅಂಡರ್ ಪಾಸಲ್ಲಿ ಇರಲ್ವಾ, ಅಂಡರ್ ಪಾಸ್ಗೂ ಹಾಕಬೇಕು. ಒಂದೆರಡು ಕಡೆ ಇದ್ದಾವೆ, ಎಲ್ಲ ಅಂಡರ್ ಪಾಸಲ್ಲೂ ಹಾಕಬೇಕು ಸಿಸಿಟಿವಿ ಕ್ಯಾಮ್ರಾನ. ಈ ಡೈರಿ ಸರ್ಕಲ್ ಫ್ಲೈಓವರ್ ಮೇಲಿಂದ ಜೂಟಾಗಿತ್ತು ಗ್ಯಾಂಗು 7 ಕೋಟಿ ರೂಪಾಯಿಯನ್ನು ದರೋಡೆ ಮಾಡಿ. ಸಿಸಿಟಿವಿ ಬೇರೆ ಇರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಪರದಾಡಿದ್ರು ಕಾಕಿ ಟೀಮು ಭೇದಿಸೋಕೆ. ಹಾಗಾಗಿ ಅಗತ್ಯ ಇರೋ ಕಡೆಗಳಲ್ಲಿ ಸಿಸಿಟಿವಿ ಹಾಕಕ್ಕೆ ಜಿಬಿಎ ತಯಾರಿ ಮಾಡ್ಕೊಳ್ತಾ ಇದೆ. ಟ್ರಾಫಿಕ್ ಪೊಲೀಸರ ಸಹಯೋಗದಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಎಲ್ಲೆಲ್ಲಿ ಸಿಸಿಟಿವಿ ಇಲ್ವೋ ಅಥವಾ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಲ್ಲಿ ಸಿಸಿಟಿವಿ ಹಾಕಬೇಕು ಅಂತ ಜಿಬಿಎ ತಯಾರಿ ಮಾಡ್ಕೊಳ್ತಾ ಇದೆ. ಟ್ರಾಫಿಕ್ ಪೊಲೀಸರ ಸಹಯೋಗದಲ್ಲಿ ಅದು ಕೂಡ. ಈ ಫ್ಲೈಓವರ್ ಜಾಗ, ಸ್ಕೈ ವಾಕು ಅಲ್ಲೆಲ್ಲವೂ ಕೂಡ ಲೈಟಿಂಗ್ ಹಾಕಲಾಗುತ್ತೆ, ಸಿಸಿಟಿವಿಯನ್ನು ಕೂಡ ಅಳವಡಿಸಲಾಗುತ್ತೆ. ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದಲೂ ಕೂಡ ಕ್ಯಾಮರಾವನ್ನು ಅಳವಡಿಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ನಿರ್ಭಯ ಯೋಜನೆಯ ಅಡಿಯಲ್ಲಿ ಸಿಸಿಟಿವಿಯನ್ನು ಅಳವಡಿಕೆ ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆ ಜಿಬಿಎ ಅಧಿಕಾರಿಗಳು ಚರ್ಚೆಯನ್ನೂ ಕೂಡ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಹೌದು. ಮಹಿಳೆಯರ ಸೇಫ್ಟಿ ವಿಚಾರ ಸಂಬಂಧ ಬೆಂಗಳೂರು ತೆಗೆದುಕೊಳ್ತಾ ಇರುವಂಥ ಒಂದೊಂದೇ ಕ್ರಮಗಳು ಶ್ಲಾಘನೀಯ. ಒಂದು ಕಡೆ ದರೋಡೆ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಆಮೇಲೆ ನೋಡಿ ಅವರು ಎಂಥ ಖತರ್ನಾಕ್ಗಳು ಅಂತಂತಂದರೆ, ಭಾಳ ಪ್ಲ್ಯಾನ್ ಮಾಡಿಕೊಂಡು ಸಿಸಿಟಿವಿ ಇಲ್ಲದೇ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಫ್ಲೈಓವರ್ ಮೇಲೆ ದರೋಡೆ ಮಾಡಿ ಹೋಗೋದು. ಸೊ ಹಾಗಾಗಿ ಈ ರೀತಿಯಾದಂಥ ಕೆಲಸಗಳು ನಮಗೆ ಫ್ಲೈಓವರ್ ಮೇಲೆ ಹಾಕಿರೋದಿಲ್ಲ, ಫ್ಲೈಓವರ್ ಮೇಲೂ ಕೂಡ ಇರಲಿ ಅಂಥೇಳಿ ಈಗ ಫ್ಲೈಓವರ್ ಹತ್ರ ಅಥವಾ ಅಂಡರ್ ಪಾಸ್ನಲ್ಲೂ ಕೂಡ ಸಿಸಿಟಿವಿ ಅಳವಡಿಕೆ ಮಾಡೋಕ್ಕೆ ಜಿಬಿಎ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಮೀಟಿಂಗ್ ಈಗ ಟ್ರಾಫಿಕ್ ಜೊತೆಗೆ ಮಾಡಿಟ್ಟಿದ್ದೀವಿ. ಅಲ್ಲಿ ಎಲ್ಲೆಲ್ಲಿ ಕ್ರಾಸಿಂಗ್ಸ್ ಬೇಕು ಅಂದರೆ ಸ್ಕೈ ವಾಕು ಅಥವಾ ಫುಟ್ ಓವರ್ ಬ್ರಿಡ್ಜ್ ಏನು ಹೇಳ್ತೀವಿ ಅದು ಬೇಕಾಗ್ತದೆ. ಅಥವಾ ಎಲ್ಲಿ ಲೈಟಿಂಗಿಂದ ವ್ಯವಸ್ಥೆ ಮಾಡಬೇಕು ಅಂದರೆ ಎಕ್ಸಿಸ್ಟಿಂಗ್ ಜಾಗದಲ್ಲಿ ಈಗಾಗಲೇ ನಮ್ಮ ಸ್ಟ್ರೀಟ್ ಲೈಟ್ಸ್ ಇಲ್ಲ, ಅಥವಾ ಅಲ್ಲಿಂದ ಏನಾದರೂ ಥೆಫ್ಟು ಎಕ್ಸೆಟ್ರಾ ಆಗಲಿಕ್ಕೆ ಅಥವಾ ಒಫೆನ್ಸಸ್ ಆಗಲಿಕ್ಕೆ ಅವಕಾಶ ಇದೆಯೋ ಅದನ್ನು ಗುರುತುಪಡಿಸಿ ನಮಗೆ ಹೇಳಿದರೆ, ಅಥವಾ ನಮಗೆ ಎಲ್ಲೆಲ್ಲಿ ಕ್ರಾಸಿಂಗ್ಸ್ನಲ್ಲಿ ವ್ಯವಸ್ಥೆ ಮಾಡಬೇಕು ಮತ್ತು ಎಲ್ಲೆಲ್ಲಿ ಲೈಟಿಂಗ್ ಮಾಡಬೇಕು ಅದೆಲ್ಲ ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ರಿಕ್ವೆಸ್ಟ್ ಮಾಡಿಟ್ಟಿದ್ದೀವಿ. ಅವರು ಆಲ್ರೆಡಿ ಒಂದು ರೌಂಡ್ ಕಳಿಸಿದ್ದಾರೆ. ಇನ್ನೊಂದು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ಈಗ ದರೋಡೆ ಆಯಿತು ಅಂಥೇಳಿ ಫ್ಲೈಓವರ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಫ್ಲೈಓವರ್ಗಳಲ್ಲೂ ಸಿಸಿಟಿವಿ ಅಳವಡಿಸಬೇಕು ಅಂತಿದ್ದಾರೆ. ಹಾಗಾದರೆ ಬೇರೆ ಕಡೆ ಸಿಸಿಟಿವಿ ಇಲ್ಲದೇ ಇರೋ ಜಾಗನೇ ಇಲ್ವಾ ಮೇನು? ಯಾಕೆಂದರೆ ಬರೀ ಕೇವಲ ಈ ಸ್ಕೈ ವಾಕು ಮತ್ತು ಈ ಫ್ಲೈಓವರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಪಾರ್ಕು ಅಲ್ಲೇನೋ ಆಗೋದೇ ಇಲ್ವಾ, ದರೋಡೆ ಕೇಸ್ಗಳಾಗೋದಿಲ್ವಾ? ಸೊ ಹಾಗಾಗಿ ಅದರ ಬಿಟ್ಟು ಈ ಫ್ಲೈಓವರ್ ಜೊತೆಗೆ ಬೇರೆ ಬೇರೆ ಜಾಗದಲ್ಲೂ ಸಿಸಿಟಿವಿ ಅಳವಡಿಕೆ ಮಾಡೋ ವಿಚಾರ ಸಂಬಂಧ ಬಿಜೆಪಿ ಏನಾದರೂ ಬೇರೆ ಪ್ಲಾನ್ ಮಾಡ್ಕೊಂಡಿದೆಯಾ? ಶರತ್, 7 ಕೋಟಿ ದರೋಡೆ ಪ್ರಕರಣ ಏನಿದೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ಇದರಲ್ಲಿ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ದರೋಡೆಕೋರರು ಎಸ್ಕೇಪ್ ಆಗಲು ಫ್ಲೈಓವರ್ ಮೇಲೆ ಸಿಸಿಟಿವಿ ಇಲ್ಲದಲೇ ಇರುವಂತಹದ್ದು. ಈ ಒಂದು ಸಮಯದಲ್ಲಿ ಅಂದರೆ 7 ಕೋಟಿ ದರೋಡೆಯನ್ನು ಯಾರು ಮಾಡಿದ್ರು, ಯಾವೊಂದು ಮಾರ್ಗವಾಗಿ ಹೋದ್ರು ಅಂತ ಹೇಳಿ ಪೊಲೀಸರಿಗೆ ನಿಜಕ್ಕೂ ಕೂಡ ಈ ಒಂದು ಕೇಸನ್ನು ಭೇದಿಸೋದು ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಆಗಿ ಆಗಿತ್ತು. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಫ್ಲೈಓವರ್ ಮೇಲೆ ಸಿಸಿಟಿವಿ ಇರಲಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲಿಂದ ಈ ಒಂದು ದರೋಡೆಕೋರರ ಗ್ಯಾಂಗ್ ಹಾದು ಹೋಗ್ತಾರೆ. ಸೊ ಹೀಗಾಗಿ ಅವ್ರನ್ನ ಯಾವ ರೀತಿಯಲ್ಲಿ ಹುಡುಕಬೇಕು, ಒಂದು ಕೂಡ ಸಿಸಿಟಿವಿ ಇಲ್ಲ ಅಂತ ಹೇಳಿ ಪೊಲೀಸರು ಕೂಡ ಸಿಕ್ಕಾಪಟ್ಟೆ ತಲೆಯನ್ನು ಕೆಡಿಸ್ಕೊಂಡಿದ್ರು. ಹೀಗಾಗಿ ಈ ರೀತಿಯ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ಹೇಳಿ ಇವಾಗ ಜಿಬಿಎ ಫ್ಲೈಓವರ್ಗಳ ಮೇಲೆ ಸಿಸಿಟಿವಿಯನ್ನು ಅಳವಡಿಸಲಿಕ್ಕೆ ಮುಂದಾಗಿದೆ. ಅದರ ಜೊತೆಗೆ ಕೇವಲ ಫ್ಲೈಓವರ್ ಅಷ್ಟೇ ಅಲ್ಲ, ಇದರಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅಂಡರ್ ಪಾಸ್ಗಳಾಗಿರ್ಬಹುದು, ಸ್ಕೈ ವಾಕ್ಗಳಾಗಿರ್ಬೋದು, ಇಲ್ಲೂ ಕೂಡ ಯಾವುದೇ ರೀತಿ ಸಿಸಿಟಿವಿ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ದರೋಡೆಯೂ ಕೂಡ ಆಗಬಹುದು, ಅದ್ರ ಜೊತೆಗೆ ಮಹಿಳೆಯರಿಗೆ ಕೆಲವೊಂದಿಷ್ಟು ಕಿರುಕುಳವನ್ನು ಕೂಡ ಕೆಲವೊಂದಿಷ್ಟು ಜನ ಕೊಡ್ಬೋದು. ಹೀಗಾಗಿ ಇಂತಹ ಪ್ರಕರಣಗಳನ್ನ ತಡೆಗಟ್ಟಲಿಕ್ಕೆ ಈಗ ಜಿಬಿಎ ಮುಂದಾಗಿರುವಂಥದ್ದು. ಈಗ ಆಲ್ರೆಡಿ ಸಂಚಾರಿ ಪೊಲೀಸರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಮಾಡಿರುವಂಥದ್ದು. ಎಲ್ಲೆಲ್ಲಿ
CCTV ಮುಖ್ಯ ಆಗಿದೆ. ಕೇವಲ CCTV ಅಷ್ಟೇ ಅಲ್ಲ, ಆ ಒಂದು ಫ್ಲೈಓವರ್ ಆಗಿರ್ಬೋದು, ಅಂಡರ್ ಪಾಸ್ ಆಗಿರ್ಬೋದು, ಸ್ಕೈ ವಾಕ್ ಆಗಿರ್ಬೋದು, ಈ ಎಲ್ಲ ಭಾಗದಲ್ಲೂ ಕೂಡ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಈಗ GBA ಮುಂದಾಗಿದೆ. ಸೊ ಇನ್ನೇನು ಕೆಲ ದಿನಗಳಲ್ಲೇ ಈ ಎಲ್ಲ ಒಟ್ಟು ಬೆಂಗಳೂರಲ್ಲಿ 42 ಫ್ಲೈಓವರ್ನ ಗುರುತು ಮಾಡಿರುವಂಥದ್ದು. ಈ ಎಲ್ಲ ಫ್ಲೈಓವರ್ಗಳ ಮೇಲೂ ಕೂಡ CCTV ಬರುತ್ತೆ. ಅದ್ರ ಜೊತೆಗೆ ಲೈಟಿಂಗ್ ವ್ಯವಸ್ಥೆಯೂ ಕೂಡ ಆಗುತ್ತೆ. ಅದ್ರ ಜೊತೆಗೆ ಅಂಡರ್ ಪಾಸ್ಗಳಲ್ಲೂ ಕೂಡ ಸರಿಸುಮಾರು 23ರಿಂದ 24 ಅಂಡರ್ ಪಾಸ್ಗಳು ಹಾಗೆ ಸ್ಕೈ ವಾಕ್ಗಳನ್ನು ಕೂಡ GBA ಗುರುತು ಮಾಡಿದೆ. ಆದಷ್ಟು ಬೇಗ ಆ ಒಂದು ಭಾಗದಲ್ಲೂ ಕೂಡ, ಅಂದರೆ ಕೇಂದ್ರ ಸರ್ಕಾರದ ನಿರ್ಭಯ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿ ಮಹಿಳೆಯರಿಗೆ ತೊಂದರೆ ಆಗಬಾರ್ದು, ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು CCTVಯನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಮೂಡುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಮಾತ್ರ ಯಾವುದಾದ್ರೂ ಇಲಾಖೆಗಳು ಎಚ್ಚೆತ್ತುಕೊಳ್ಳುತ್ತೆ ಅನ್ನೋದ್ರಲ್ಲೂ ಕೂಡ ಇದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಫ್ಲೈಓವರ್ ಮೇಲೂ ಕೂಡ ಈ ರೀತಿಯಲ್ಲಿ ಕಳ್ಳತನಗಳನ್ನ ಮಾಡಿಬಿಟ್ಟು ಎಸ್ಕೇಪ್ ಆಗಲಿಕ್ಕೆ ಒಂದು ಅವಕಾಶ ಇರುತ್ತೆ ಅಂತ ಹೇಳಿ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ದರೋಡೆಕೋರರಿಗೆ ಅದು ಪ್ಲಸ್ ಪಾಯಿಂಟ್ ಕೂಡ ಆಗಿತ್ತು, ಅಂದರೆ CCTV ಇಲ್ದಲೇ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಆದ ನಂತರವೇ GBA ಹಾಗೆ ಸಂಚಾರಿ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು. ಆದಷ್ಟು ಬೇಗ ಎಲ್ಲ ಫ್ಲೈಓವರು, ಅಂಡರ್ ಪಾಸು ಹಾಗೆ ಏನು ಸ್ಕೈವಾಕ್ಗಳ ಮೇಲೆ CCTVಯನ್ನು ಅಳವಡಿಸಲಿಕ್ಕೆ ಮುಂದಾಗಿದ್ದಾರೆ ಶರತ್. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.